ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಬಸ್ಸಾರು ರೆಸಿಪಿ ಮಾಡಿದ್ದೀನಿ. ಸೊ ಈ ಥರ ಟ್ರೈ ಮಾಡಿ, ಮತ್ತು ಪ್ಲೇಟೆಲ್ಲ ಖಾಲಿ ಮಾಡಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ. ತೊಂಡೆಕಾಯಿ ಮತ್ತು ಕಾಬೂಲ್ ಚೆನ್ನ ಹಾಕಿ ಮಾಡಿದ್ದೀನಿ. ಸೊ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಥರ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರಬೇಕು ಅಡುಗೆ ಅನಿಸುತ್ತೆ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗೈತೆ ಅಂತ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತೈತೆ. ಆ ಪ್ಲೇಟ್ ಖಾಲಿ ಆಗೋಷ್ಟು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖಾಲಿ ಮಾಡಬೇಕು ಬೇಗ ಬೇಗ ಅನಿಸ್ತೈತೆ. ಅಷ್ಟು ಸೂಪರ್ ಆಗೈತೆ. ಸಾಂಬಾರಾಗಲಿ, ಅನ್ನ ಆಗಲಿ, ಮತ್ತು ತೊಂಡೆಕಾಯಿ ಪಲ್ಯ ಆಗಲಿ ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಇದ್ರ ಜೊತೆಗೆ ಒಂದು ಒಳ್ಳೆ ಮುದ್ದೆ ಇದ್ದರೆ ಇನ್ನೂ ಬ್ಯಾಟಿಂಗ್ ಮಾಡ್ಬೋದು ಸಾರಿಗೆ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ತೊಂಡೆಕಾಯಿ ಎತ್ಕೊಂಡಿದ್ದೀನಿ, 1/4 kg ಅಷ್ಟು ತೊಂಡೆಕಾಯಿ ತೊಗೊಂಡಿದ್ದೆ, ತೊಂಡೆಕಾಯಿ ಎತ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನೈಟೇ ಕಾಬೂಲ್ ಚೆನ್ನ ನೆನೆಸಿಕ್ಕಿದೆ, ಇದೊಂದು ಸ್ವಲ್ಪ ಎತ್ಕೊಂಡಿದ್ದೆ, ಒಂದು 50 ಗ್ರಾಮಿಂದ 100 ಗ್ರಾಮ್ ಅಷ್ಟು ಇವಾಗ ಬೇಯೋಕ್ಕಿಕ್ಕೋಣ ಬನ್ನಿ. ಸೊ ಕುಕ್ಕರ್ಗೆ ಫಸ್ಟು ತೊಂಡೆಕಾಯಿ ಮತ್ತು ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ತೊಂಡೆಕಾಯಿ ಹಾಕ್ಬಿಟ್ಟು ಕಾಬೂಲ್ ಚೆನ್ನ ಹಾಕ್ತಾಯಿದ್ದೀನಿ. ಕಾಬೂಲ್ ಚೆನ್ನ ಹಾಕಿ ನೀರು ಹಾಕೋಣ, ಎಷ್ಟು ಬೇಯಬೇಕು ಅಷ್ಟು ಹಾಕೋಣ. ಸೊ ನೈಟೇ ನೆನೆಸಿರೋದ್ರಿಂದ ಸೊ 3 ವಿಸಿಲ್ಗೆ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ನೋಡ್ಬೋದು. ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಣ. ಸೊ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಆಯಿಲ್ ಹಾಕೋಣ. ಸೊ ಏನಕ್ಕೆ ಅಂತಂದರೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ಆಯಿಲ್ ಹಾಕೋದ್ರಿಂದ, ಅದಕ್ಕೋಸ್ಕರ ಆಯಿಲು ಎಣ್ಣೆ ಹಾಕೋಣ. ಸೊ ನೋಡ್ಬೋದು, ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕೋಣ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ಬೇಯೋಕ್ಕಿಡೋಣ ಬನ್ನಿ. ಸೊ ಈ ಥರ ಮಾಡೋದ್ರಿಂದ, ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಮತ್ತು ಅಂಟಲ್ಲ ಒಂದಕ್ಕೊಂದು ಅಂತ ಅಷ್ಟೇ. ಸೊ ನೋಡ್ಬೋದು, ಒಂದು 3 ವಿಸಿಲ್ಲು ಬೇಯಿಸೋಣ ಬನ್ನಿ. ನೋಡಿದ್ರೆ ಎಷ್ಟು ಸ್ಮೂತಾಗಿ ಒಳ್ಳೆ ಬೆಣ್ಣೆ ಥರ ಬೆಂದೋಗಿದೆ. ನೋಡ್ಬೋದು ಎಷ್ಟು ಸೂಪರ್ ಐತೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. 3 ವಿಸಿಲ್ಗೆ ಅಷ್ಟು ಬೆಂದೋಗೈತೆ. ತೊಂಡೆಕಾಯಿ ಆಗಲಿ ನೋಡಿ, ಮುರಿದಿದ ತಕ್ಷಣ ಹೆಂಗೆ ಮುರಿದೋಗ್ತೈತೆ. ಸೊ ಇವಾಗ ಖಾರ ರುಬ್ಕೊಳ್ಳೋಕ್ಕೆ ಬನ್ನಿ ಮಾಡ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ನಾನು ಸುಟ್ಕೋತಾ ಇದ್ದೀನಿ. ಸೊ ಆಗಿನ ಕಾಲದವರೆಲ್ಲ ಒಲೆಯಲ್ಲಿ ಸುಡೋರು. ಸೊ ಈಗ ಸಿಟಿಲೆಲ್ಲ ಎಲ್ಲಿ ಒಲೆ ಸಿಗುತ್ತೆ ಅಲ್ವಾ. ಸೊ ಹಂಚಲ್ಲೇ ಗ್ಯಾಸ್ ಸ್ಟವಲ್ಲೇ ಸುಟ್ಕೊಂಡು ಮಾಡ್ತಿದ್ದೀನಿ. ಸೊ ಎಣ್ಣೆಲೂ ಹುರಿದು ಮಾಡ್ಬೋದು. ಸೊ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಥರ ಮಾಡ್ತೀನಿ ನಾನು ಬಸ್ಸಾರು. ಸೊ ಅದಕ್ಕೆ ಈ ಥರ ಮಾಡೋಣ, ನಿಮಗೂ ತೋರಿಸೋಣ ಅಂದ್ಬಿಟ್ಟು ಈ ಥರ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಗ್ಯಾಸ್ ಸ್ಟವ್ ಹಚ್ಚಿಕ್ಕಿ, ಸೊ ಅದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಸುಟ್ಕೊಳ್ಳೋಣ ಬನ್ನಿ. ಸೊ ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಮತ್ತು ಅದು ರುಚಿನೇ ಬೇರೆ ಇರುತ್ತೆ. ಹಳ್ಳಿಗಳ ಸೈಡೆಲ್ಲ ಒಲೆಯಲ್ಲೇ ಸುಟ್ಟು ಡೈರೆಕ್ಟಾಗೆ ಮಾಡೋರು. ಸೊ ಆಗೊಂದು ಟೇಸ್ಟೇ ಬೇರೆ, ಈಗೊಂದು ಟೇಸ್ಟೇ ಬೇರೆ. ಬಟ್ ನಾನು ಟೇಸ್ಟ್ ಮಾಡಿಲ್ಲ, ಸುಮ್ಮನೆ ನಿಮ್ಗೆ ಹೇಳ್ತಿರೋದು. ನಮ್ಮ ಅಜ್ಜಿ, ನಮ್ಮ ತಾತಂದಿರು ಹೇಳೋದೆಲ್ಲ ಕೇಳ್ತೀವಲ್ಲ. ಈಗಿನ ಅಡುಗೆ ಏನಿದೆ ಆಗೊಂದು ಅಡುಗೆ ಮುಂದೆ ನಿಲ್ಲು ಅಂತ ಹೇಳ್ತಲ್ಲ, ಅದರಿಂದ ನಾನು ಏನು ಟೇಸ್ಟ್ ಮಾಡಿಲ್ಲ, ಸುಮ್ಮನೆ ನಿಮ್ಗೆ ಹೇಳ್ತಿರೋದು ಅಷ್ಟೇ. ಸೊ ಈ ಥರ ಟೇಸ್ಟ್ ಮಾಡ್ಬೋದು, ಎಷ್ಟು ಸೂಪರಾಗಿರುತ್ತೆ. ಎಷ್ಟು ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ತಿನ್ನಬೇಕು ಅನ್ಸೋದು, ಆ ಥರ ಇರುತ್ತೆ ಬಸ್ಸಾರು. ಸೊ ಸುಟ್ಟು ಮಾಡೋಣ ಬನ್ನಿ. ಒಂದು 5ರಿಂದ 10 ನಿಮಿಷ ಅಷ್ಟೇ. ಈ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬೇಯಬೇಕು, ಅದಕ್ಕೆ ಬೇಯಿಸ್ಕೊಳ್ಳೋಣ ಒಲೆಯಲ್ಲೇ. ಚೆನ್ನಾಗಿ ಬೆಂದಿದ್ದಾದಮೇಲೆ ಹಸಿದೂ ಹಾಕಬೇಕು ಮತ್ತು ಬೇಯಿಸಿದ್ದೂ ಹಾಕಬೇಕು, ಎರಡೂ ಹಾಕ್ತಾಯಿದ್ದೀನಿ. ಅದಕ್ಕೆ ಸೊ ಜಸ್ಟ್ ಒಂದೊಂದೇ ಎತ್ಕೊಂಡಿದ್ದೀನಿ. ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಟೊಮೊಟೊ ಆಗಲಿ, ಜಸ್ಟ್ ಅದಕ್ಕೆ ಒಂದು ಎತ್ಕೊಂಡಿರೋದು. ನೆಕ್ಸ್ಟು ಹಸಿದೂ ಅಷ್ಟೇ, ರುಬ್ಬಕ್ಕೂ ಅಷ್ಟೇ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಸಿದೂ ಹಾಕಬೇಕು, ಬೇಯಿಸಿದ್ದೂ ಹಾಕಬೇಕು, ಹಸಿದೂ ಹಾಕಬೇಕು, ಎರಡೂ ಹಾಕಬೇಕು. ಸೊ ಹುಣ್ಸೆಹಣ್ಣು ಹಾಕಬೇಕು. ಎಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಪದೇ ಪದೇ ಟ್ರೈ ಮಾಡಬೇಕು ಅನಿಸ್ಬೋದು. ಸೊ ಇವಾಗ ಆಗೈತೆ ನೋಡಿ ಬನ್ನಿ. ಸೊ ನೋಡ್ಬೋದು, ಇವಾಗ ಹಸಿದು ಎತ್ಕೊಂಡಿದ್ದೀನಿ ಮತ್ತು ಬೇಯಿಸಿರೋದು, ಅದು ಸುಟ್ಟಿರೋದು ಎತ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಈಗ ನೋಡೋಣ ಬನ್ನಿ. ಕಲರ್ಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ, ಈರುಳ್ಳಿ ಎತ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಎತ್ಕೊಂಡಿದ್ದೀನಿ, ಹಸಿ ಟೊಮೊಟೊ, ಹಸಿ ಈರುಳ್ಳಿ ಮತ್ತು ಹಸಿ ಬೆಳ್ಳುಳ್ಳಿ ಇದು ಎತ್ಕೊಂಡಿದ್ದೀನಿ. ಬೇಯಿಸಿರೋದು ಎತ್ಕೋಬೇಕು ಮತ್ತು ಹಸಿದು ಎತ್ಕೋಬೇಕು, ಎರಡು ಮಿಕ್ಸ್ ಮಾಡಿ ಹಾಕಬೇಕು, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಹಸಿದೂ ಹಾಕ್ತಾಯಿದ್ದೀನಿ ಮತ್ತು ಸುಟ್ಟಿರೋದು ಹಾಕ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ ತೆಂಗಿನಕಾಯಿ ರುಬ್ಬಿ ಮಡಗಿದ್ದೀನಿ ಆಲ್ರೆಡಿ ಒಂದು ರೌಂಡು. ಸೊ ಇದಕ್ಕೆ ಜಸ್ಟ್ ಇವಾಗ ಅದು ಹಾಕಿ 1-2 ಸತಿ ಗರ್ ಅನ್ಸೋಣ ಬನ್ನಿ ಅಷ್ಟೇ. ನೋಡ್ಬೋದು, ಹಸಿದು ಹಾಕ್ತಾಯಿದ್ದೀನಿ. ಹಸಿದು ಮತ್ತು ಬೇಯಿಸಿದ ಎಲ್ಲ ಹಾಕೋಣ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀನಿ ಕಲರ್ಗೋಸ್ಕರ. ಈ ಥರ ಹಾಕಿದ್ರೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಸುಟ್ಟಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಸುಟ್ಟಿರೋ ಟೊಮೆಟೊನೂ ಹಾಕ್ತಾಯಿದ್ದೀನಿ. ಸೊ ಆವಾಗಲೇ ಏನು ನೋಡಿದ್ವಿ ಸುಟ್ಟಿರೋದು ಎಲ್ಲ ಮತ್ತು ಹಸಿದು ಸುಟ್ಟಿರೋದು ಎರಡೂ ಹಾಕಬೇಕು, ಆವಾಗೇ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಹಾಕಿ ಸಣ್ಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸೇಮ್ ಗಂಧದ ಥರ ಇರಬೇಕು, ನೋಡಿದ್ರೆ ಅಷ್ಟು ನುಣ್ಣಗಿರಬೇಕು, ಆ ಥರ ರುಬ್ಕೊಳ್ಳೋಣ. ಸೊ ಈ ಥರ ಟ್ರೈ ಮಾಡಿದ್ರೆ ಎಷ್ಟು ಸೂಪರಾಗಿರುತ್ತೆ ಅಂತ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು ತಿಂದಾಗ ಅಷ್ಟೇ ಟೇಸ್ಟ್ ಗೊತ್ತಾಗೋದು. ಸೊ ಆ ಥರ ರುಬ್ಕೊಂಡು ನೋಡ್ಬೋದು ನೀವು ಎಷ್ಟು ಗಂಧದ ಥರ ಪೇಸ್ಟ್ ಆಗೈತೆ ಅಂತ ನೋಡಿ. ಸೊ ಇವಾಗ ತೊಂಡೆಕಾಯಿ ಮತ್ತು ಕಾಬೂಲ್ ಚೆನ್ನ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಸೊ ನಾವು ಬಸ್ಸಾರು ಮಾಡೋದ್ರಿಂದ ನಾವು ಸೊಪ್ಪು ಏನಾರು ತರಕಾರಿ ಎತ್ಕೊಂಡ್ರೆ ಸೊ ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಸೊ ಈಗ ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಆಯಿಲ್ ಹಾಕೋಣ, 2 ಸ್ಪೂನಷ್ಟು ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕೋಣ. ಆಯಿಲ್ ಕಾಯ್ದಿದ ತಕ್ಷಣ ಸಾಸಿವೆ ಜೀರಿಗೆ ಎಲ್ಲ ಹಾಕೋಣ. ಸೊ ಆ ಥರ ಹಾಕಿದ್ರೆ ಬಸ್ಸಾರು ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕೋದು. ನೋಡ್ಬೋದು ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಇವಾಗ ಹಿಂಗೆ ಹಾಕೋಣ. ಎಲ್ಜಿಂಗು ಮಾಮೂಲಿ ರೆಗ್ಯುಲರಾಗಿ ನಾನು ಹಿಂಗೆ ಹಾಕ್ತೀನಿ. ಸೊ ಹಿಂಗೆ ಹಾಕೋಣ. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಒಗ್ಗರಣೆಗೆ ಎಲ್ಲದಕ್ಕೂ ಹಾಕಿದ್ದೀನಿ, ನೋಡ್ಬೋದು. ಈಗ ಹಸಿ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೋಡ್ಬೋದು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಇವಾಗ ಬಾಡಿಸ್ಕೊಳ್ಳೋಣ ಬನ್ನಿ. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೋಬೇಕಷ್ಟೇ, ಜಸ್ಟು ಬಾಡಿಸ್ಕೊಳ್ಳೋಣ. ಸೊ ಬಾಡಿಸ್ಕೊಂಡಿದ್ದಾದಮೇಲೆ ನಾವೇನು ಖಾರ ರುಬ್ಬಿರೋ ಮಿಶ್ರಣ ಇತ್ತು ಆ ಥರ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕಷ್ಟೆ. ಸೊ ಬಾಡಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಆವಾಗ ಖಾರ ಎತ್ತಿ ಬಗ್ಗಿಸೋಣ ಅಷ್ಟೇ. ಸೊ ಒಂದು 2-3 ಕುದಿ ಬಂದರೆ ಸಾಕು, ಹಸಿ ವಾಸನೆ ಹೋಗೋವರೆಗೂ. ಸೊ ವಿಸಿಲ್ ಹಾಕಿ ಒಡಿಸೋ ಅವಶ್ಯಕತೆ ಎಲ್ಲ ಏನಿಲ್ಲ ಈ ಸಾಂಬಾರನ್ನ. ಸೊ ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ಸೊ ಈ ಥರ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ರುಬ್ಬಿರೋ ಮಿಶ್ರಣ ಖಾರ ಹಾಕೋಣ. ನೋಡ್ಬೋದು ಖಾರ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ರೆಗ್ಯುಲರಾಗಿ ಹಾಕ್ತೀವಿ, ಬ್ರೈಟ್ನೆಸ್ ಕಲರ್ಗೋಸ್ಕರನೂ ಮತ್ತು ನೋಡೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕಲರಾಗಿದ್ದರೆ ಒಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಚೆನ್ನಾಗೂ ನಮಗೆ ಕಲರ್ ಇದ್ದು ತಿಂದಿರೋ ಅಭ್ಯಾಸಕ್ಕೆ. ಸೊ ಕಲರ್ ಇದ್ರೇ ನಮಗೆ ಸಾಂಬಾರು ತಿಂದಂಗೆ ಅನಿಸೋದು. ಸೊ ಅದಕ್ಕೋಸ್ಕರ ಸೊ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ತೆಳುಗೆ. ಸೊ ಇದಕ್ಕೆ ಮತ್ತೆ ಬೇರೆ ಏನು ಹಾಕೋಂಗಿಲ್ಲ, ನಾವು ಬೇಯಿಸಿರೋ ನೀರು ಇಕ್ಕಿರ್ತೀವಿ ನೋಡಿ, ಕಾಬೂಲ್ ಚೆನ್ನ ಮತ್ತು ತೊಂಡೆಕಾಯಿ ಅದ್ರ ನೀರು ಹಾಕಬೇಕು, ಮಾಮೂಲಿ ನೀರು ಹಾಕಬೇಕು. ಅದೆಷ್ಟು ಬೇಕು ಅಷ್ಟು. ಅದ್ರ ಜೊತೆಗೆ ನಾವು ಬೇಯಿಸಿರೋ ಅದು ಕಟ್ಟಿಬಿಟ್ಟಿರುತ್ತೆ ನೋಡಿ ನೀರು, ಆ ನೀರು ಹಾಕಿದ್ರೇ ಬಸ್ಸಾರು ಟೇಸ್ಟ್ ಬರೋದು, ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋಲ್ಲ. ಹಾಕ್ಬಿಟ್ಟು ನಾವು ಒಂದು 2-3 ಕುದಿಸೋಣ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಖಾರದ ಪುಡಿ ಹಾಕ್ಕೊಳ್ಳೋಣ. ಮಾಮೂಲಿ ಬೇಳೆ ಸಾಂಬಾರು ಪೌಡ್ರ್ ಏನಿರುತ್ತೆ ಅದೇ ಸಾಂಬಾರ್ದೇ ಹಾಕ್ಕೊಳ್ಳೋಣ, ಬೇರೆ ಏನು ಬೇಡ. ನೋಡ್ಬೋದು ಈಗ ಒಂದು 3 ಸ್ಪೂನಷ್ಟು ಖಾರದ ಮಸಾಲ, ಬೇಳೆ ಸಾಂಬಾರು ಮಸಾಲ ಹಾಕ್ತಾಯಿದ್ದೀನಿ. ಸೊ ಇಷ್ಟೇ ಹಾಕಿ ಕುದಿಯೋಕ್ಕೆ ಬಿಡೋಣ ಅಷ್ಟೇ. ನೋಡ್ಬೋದು ಎಷ್ಟು ಈಸಿ ಅಲ್ವಾ ಸಾಂಬಾರು. ನೋಡ್ಬೋದು ಹೆಂಗೆ ಕುದೀತಾ ಇದೆ, ಘಮ 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 ಅಂತ ಮನೆ ತುಂಬ ಪರಿಮಳ ಆಡ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಸೊ ಸಾಂಬಾರು ಆಯ್ತು, ಈಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಸೊ ಪಲ್ಯ ನೋಡೋಣ. ತೆಂಗಿನಕಾಯಿ ಪುಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ತರ್ತರಿಯಾಗಿದ್ದರೆ ಪಲ್ಯ ಟೇಸ್ಟ್ ಬರುತ್ತೆ ಅಂತ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕೋಣ. ಸೊ ತರ್ತರಿಯಾಗಿ ರುಬ್ಕೊಳ್ಳೋಣ. ಇಲ್ಲಿ ಬಾಣಲೆ ಕಾಯಕ್ಕೆ ಇಡೋಣ ಬನ್ನಿ. 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ ಜೀರಿಗೆ ಹಾಕೋಣ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕೋಣ. ಸೊ ಪಲ್ಯಕ್ಕೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಸೊ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಅಂಥವೆಲ್ಲ ಏನು ಹಾಕೋಂಗಿಲ್ಲ, ಜಸ್ಟ್ ಇಷ್ಟೇ ಇದು ಪಲ್ಯಕ್ಕೆ. ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು. ಈಗ ಏನು ಬೇಯಿಸಿಕ್ಕಿರೋ ಮಸಾಲ ಐತೆ, ತೊಂಡೆಕಾಯಿ ಮತ್ತು ಕಾಬೂಲ್ ಚೆನ್ನ ಹಾಕಿ ಹುರ್ಕೊಳ್ಳೋಣ ಬನ್ನಿ. ಸ್ವಲ್ಪ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಸೊ ಅದಾದಮೇಲೆ ನಾವೇನು ರುಬ್ಬಿರೋ ಮಿಶ್ರಣ ಹಾಕಿರ್ತೀವಿ, ತರಕಾರಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ, ಅದು ಹಾಕೋದೆ ಜಸ್ಟ್ ಅಷ್ಟೇ.
ನೋಡಿ ಎಷ್ಟು ಸೂಪರ್ ಟೇಸ್ಟಾಗಿರೋ ಒಳ್ಳೆ ಬಸ್ಸಾರು ರೆಡಿ ಆಯಿತು. ಈ ಕಡೆ ಪಲ್ಯನೂ ರೆಡಿ ಆಯಿತು. ಜಸ್ಟ್ ಒಂದು ಕಾಲು ಗಂಟೆ ಟೈಮ್ ಇದ್ದರೆ ಸಾಕು, ಎರಡು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಈಸಿ ಅಂತ. ಪಲ್ಯ ಅಂತೂ ವೆರಿ ವೆರಿ ಈಸಿ, ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಸೊ ಈ ಥರ ಟ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಜಾಸ್ತಿ ಏನು ಐಟಮ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೋಡ್ಬೋದು, ಈಗ ನಾನು ರುಬ್ಬಿರೋ ಮಿಶ್ರಣ ಹಾಕ್ತಾಯಿದ್ದೀನಿ. ನೋಡ್ಬೋದು ಬರೀ ಸಾಸಿವೆ, ಜೀರಿಗೆ, ಬೆಳಗ್ಗೆ ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು. ಸೊ ಜಾಸ್ತಿ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ. ಸೊ ಇಷ್ಟಿದ್ರೆ ಸಾಕು, ಇದೊಂದು ಒಳ್ಳೆ ಟೇಸ್ಟಿಯಾಗಿರೋ ಪಲ್ಯ ರೆಡಿಯಾಗುತ್ತೆ. ಸೂಪರ್ ಟೇಸ್ಟಿಯಾಗಿರೋದು. ಇದಕ್ಕೆ ಆಲ್ರೆಡಿ ನೀರೆಲ್ಲ ನಾವು ಹಾಕಿರೋದ್ರಿಂದ ಮತ್ತು ನೀರೆಲ್ಲ ಏನೂ ಹಾಕೋಂಗಿಲ್ಲ. ಸೊ ಇದು ಜಸ್ಟ್ ಹಂಗೆ ತಿರುವಿದ್ರೆ ಸಾಕು, ಎಲ್ಲದಕ್ಕೂ ಹೊಂದ್ಕೊಳ್ಳೋಂಗೆ ಎಲ್ಲ ಮಿಕ್ಸ್ ಮಾಡಿದ್ರೆ ಸಾಕು, ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಪಲ್ಯ ರೆಡಿಯಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ. ನೋಡೋಕ್ಕೂ ಚೆನ್ನಾಗಿ ಕಾಣ್ತೈತೆ, ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಬನ್ನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾನೇನು ಮೊದಲೇ ಉಪ್ಪು ಹಾಕಿರಲಿಲ್ಲ. ಸೊ ಈಗ ಉಪ್ಪು ಹಾಕ್ಬೇಕಷ್ಟೆ. ಸೊ ನಮ್ಮ ಮನೆಯವರು ಅಲ್ಲಿ ನೋಡ್ತಾ ಅವ್ರವರು ಹೆಂಗಾಗೈತೆ ಟೇಸ್ಟು ಅಂದ್ಕೊಂಡು ಮಿಕ್ಸ್ ಮಾಡೋಣ ಬನ್ನಿ. ಸೊ ಸೂಪರ್ ಟೇಸ್ಟಾಗಿರೋ ಬಸ್ಸಾಂಬಾರು ರೆಡಿ, ಕಾಳು ಸಾಂಬಾರು ರೆಡಿ. ಎಷ್ಟು ಈಸಿ ಅಲ್ವಾ ನೋಡೋಕ್ಕೂ ಈಸಿ, ತಿನ್ನೋಕ್ಕೂ ಇನ್ನೂ ಈಸಿ ಮಾಡಿಕ್ಕಿದ್ರಲ್ವ. ಸೊ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಈಸಿ ಅಂತ. ಸೊ ನೋಡಿ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೊಸ ಹೊಸ ಅಡುಗೆಗಳು ಯಾವ್ದು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬಾಯ್, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟಾಟಾ.